ನಮಸ್ಕಾರ ಸ್ನೇಹಿತರೆ, ನೀವು ತುಲಾ ರಾಶಿಯವರಾಗಿದ್ದರೆ ಅಥವಾ ನಿಮ್ಮ ಮನೆಯಲ್ಲಿರುವ ಯಾರಾದರೂ ತುಲಾ ರಾಶಿಯವರಾಗಿದ್ದರೆ ಈ ವಿಡಿಯೋವನ್ನು ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಬಿಡಬೇಡಿ. ಏಕೆಂದರೆ ಇಂದು ನಾವು ಹೇಳಲಿರುವ 3 ಮಹಾ ರಹಸ್ಯಗಳು ನಿಮ್ಮ ಜೀವನದ ಬಗ್ಗೆ ನೀವು ಇಷ್ಟು ದಿನ ನಂಬಿದ್ದ ಅನೇಕ ಅಭಿಪ್ರಾಯಗಳನ್ನೇ ಬದಲಾಯಿಸಬಹುದು. ನಿಮ್ಮ ಮೌನದ ಹಿಂದೆ ಅಡಗಿರುವ ನಿಜವಾದ ಶಕ್ತಿ ಏನು? ಯಾಕೆ ಎಲ್ಲರ ಒಳಿತನ್ನೇ ಬಯಸುವ ನಿಮ್ಮಂಥವರು ಹೆಚ್ಚು ನೋವು ಅನುಭವಿಸುತ್ತಾರೆ? ಮತ್ತು 2026ರಲ್ಲಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದಾದ ಮಹತ್ವದ ಯೋಗ ಯಾವುದು? ಈ 3 ಪ್ರಶ್ನೆಗಳ ಉತ್ತರ ಈ ವಿಡಿಯೋದಲ್ಲಿ ನಿಮಗೆ ಸಿಗಲಿದೆ. ಆದ್ದರಿಂದ ಕೊನೆಯ ಕ್ಷಣದವರೆಗೂ ತಪ್ಪದೆ ನೋಡಿ. ಏಕೆಂದರೆ ಕೊನೆಯಲ್ಲಿ ಹೇಳುವ ಒಂದು ಮುಖ್ಯ ವಿಷಯ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ಅದಕ್ಕೂ ಮೊದಲು ಓಂ ಮಹಾಲಕ್ಷ್ಮೀ ನಮಃ ಎಂದು ಕಮೆಂಟ್ ಮಾಡಿ. ರಾಶಿ ಚಕ್ರದ 7ನೇ ರಾಶಿಯಾದ ವಾಯುತತ್ವದ ತುಲಾ ರಾಶಿಯವರನ್ನು ನೋಡಿದರೆ ಬಹುತೇಕ ಜನರಿಗೆ ಒಂದು ಅಭಿಪ್ರಾಯ ಇರುತ್ತದೆ. ಇವರು ಎಲ್ಲರ ಜೊತೆಗೆ ನಗುತ್ತಾ ಮಾತನಾಡುವವರು, ಯಾರನ್ನು ನೋಯಿಸದವರು, ಯಾವಾಗಲೂ ಸಮತೋಲನ ಕಾಯ್ದುಕೊಳ್ಳುವವರು, ಜಗಳವನ್ನು ಇಷ್ಟಪಡದವರು, ಸೌಂದರ್ಯ ಮತ್ತು ಶಾಂತಿಯನ್ನು ಪ್ರೀತಿಸುವವರು ಎಂದು. ಆದರೆ ಅವರ ಆ ಮೃದು ನಗು ಮತ್ತು ಶಾಂತ ಸ್ವಭಾವದ ಹಿಂದೆ ಈ ಜಗತ್ತಿಗೆ ತಿಳಿಯದ 3 ಆಳವಾದ ರಹಸ್ಯಗಳು ಅಡಗಿದೆ. ಇಂದು ಆ ರಹಸ್ಯಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಹೌದು ಸ್ನೇಹಿತರೆ, ಹೆಚ್ಚಿನ ತುಲಾ ರಾಶಿಯವರ ಬಗ್ಗೆ ಇವರು ನಿರ್ಧಾರ ತೆಗೆದುಕೊಳ್ಳಲು ತುಂಬ ಸಮಯ ತೆಗೆದುಕೊಳ್ಳುತ್ತಾರೆ. ಯಾರನ್ನು ಎದುರಿಸಲು ಧೈರ್ಯ ಇಲ್ಲ, ಎಲ್ಲರನ್ನೂ ಖುಷಿಪಡಿಸಲು ಪ್ರಯತ್ನಿಸುತ್ತಾರೆ ಎಂದು ಭಾವಿಸುತ್ತಾರೆ. ಆದರೆ ಸತ್ಯವೇ ಬೇರೆ. ಅವರು ತಡವಾಗಿ ನಿರ್ಧಾರ ತೆಗೆದುಕೊಳ್ಳುವುದು ದುರ್ಬಲತೆಯಿಂದಲ್ಲ, ಪ್ರತಿಯೊಂದು ವಿಷಯದ 2 ಮುಖಗಳನ್ನು ಅರ್ಥ ಮಾಡಿಕೊಂಡು ಯಾರಿಗೂ ಅನ್ಯಾಯವಾಗದಂತೆ ನಡೆದುಕೊಳ್ಳಬೇಕು ಎಂಬ ಆಳವಾದ ಮನಸ್ಸಿನಿಂದ. ಈ ಕಾರಣಕ್ಕೆ ಅವರ ನಿರ್ಧಾರಗಳು ತಡವಾದರೂ ದೀರ್ಘಕಾಲದ ಫಲವನ್ನು ನೀಡುತ್ತದೆ. ಮೊದಲನೇ ಮಹಾ ರಹಸ್ಯ ಮೌನದ ಹಿಂದೆ ಅಡಗಿರುವ ನ್ಯಾಯದ ಶಕ್ತಿ. ತುಲಾ ರಾಶಿಯವರು ಎಲ್ಲ ವಿಷಯಕ್ಕೂ ತಕ್ಷಣ ಪ್ರತಿಕ್ರಿಯೆ ನೀಡುವುದಿಲ್ಲ. ಕೆಲವರು ಇದನ್ನು ಭಯ ಅಥವಾ ಅಸಹಾಯತೆ ಎಂದು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಆದರೆ ನಿಜವಾಗಿ ಅವರು ಪ್ರತಿಯೊಂದು ಮಾತನ್ನು, ಪ್ರತಿಯೊಂದು ವರ್ತನೆಯನ್ನು ಮನಸ್ಸಿನಲ್ಲಿ ತೂಕ ಹಾಕುತ್ತಾರೆ. ನ್ಯಾಯ ಯಾವ ಕಡೆ ಇದೆ ಎಂಬುದನ್ನು ಅರಿತುಕೊಂಡ ನಂತರವೇ ಮಾತನಾಡುತ್ತಾರೆ. ಅವರು ಮೌನವಾಗಿರುವ ಪ್ರತಿಯೊಂದು ಕ್ಷಣವೂ ಅವರೊಳಗೆ ಸತ್ಯ ಮತ್ತು ಅಸತ್ಯದ ನಡುವೆ ನಡೆಯುವ ದೊಡ್ಡ ಯುದ್ಧವೇ ಆಗಿರುತ್ತದೆ. ಒಮ್ಮೆ ಅವರಿಗೆ ಸತ್ಯ ಸ್ಪಷ್ಟವಾದರೆ ಎಷ್ಟೇ ದೊಡ್ಡ ವ್ಯಕ್ತಿ ಎದುರಿದ್ದರೂ ನ್ಯಾಯದ ಪರ ನಿಲ್ಲುವ ಧೈರ್ಯ ಅವರಲ್ಲಿರುತ್ತದೆ. ಇದೇ ಅವರಿಗೆ ಶುಕ್ರ ಗ್ರಹ ನೀಡಿರುವ ಅದ್ಭುತ ವರ. ಈ ಕಾರಣಕ್ಕೆ ತುಲಾ ರಾಶಿಯವರನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಹೊರಗೆ ಅವರು ನಗುತ್ತಿರಬಹುದು, ಆದರೆ ಒಳಗೆ ಜೀವನದ ಪ್ರತಿಯೊಂದು ಘಟನೆಗೆ ಅರ್ಥ ಹುಡುಕುತ್ತಿರುತ್ತಾರೆ. ಅವರ ಮನಸ್ಸು ಯಾವಾಗಲೂ ಸಮತೋಲನದ ಹುಡುಕಾಟದಲ್ಲಿರುತ್ತದೆ. ಅವರು ಎಲ್ಲರ ಮಾತು ಕೇಳುತ್ತಾರೆ, ಆದರೆ ಕೊನೆಯಲ್ಲಿ ತಮ್ಮ ಆತ್ಮಸಾಕ್ಷಿ ಹೇಳಿದ ದಾರಿಯನ್ನೇ ಆಯ್ಕೆ ಮಾಡುತ್ತಾರೆ. ಈ ಗುಣವೇ ಅವರನ್ನು ಜೀವನದಲ್ಲಿ ಅನೇಕ ಬಾರಿ ಕಾಪಾಡುತ್ತದೆ. 2ನೇ ಮಹಾ ರಹಸ್ಯ ಎಲ್ಲರನ್ನೂ ಪ್ರೀತಿಸುವ ಹೃದಯದ ಹಿಂದೆ ಅಡಗಿರುವ ಅಪಾರ ತ್ಯಾಗ. ತುಲಾ ರಾಶಿಯವರು ಸಂಬಂಧಗಳಿಗೆ ಅಪಾರ ಬೆಲೆ ಕೊಡುತ್ತಾರೆ. ಅವರಿಗೆ ಹಣ, ಐಶ್ವರ್ಯ, ಸೌಂದರ್ಯ ಇಷ್ಟವೇ ಸರಿ, ಆದರೆ ಅದೆಲ್ಲದಕ್ಕಿಂತಲೂ ಹೆಚ್ಚು ಪ್ರೀತಿಯ ಮನುಷ್ಯರನ್ನು ಕಳೆದುಕೊಳ್ಳಬಾರದು ಎಂಬುದು ಅವರ ಆಸೆ. ತಮ್ಮ ಮನೆಯವರು, ಸ್ನೇಹಿತರು ಅಥವಾ ಜೀವನ ಸಂಗಾತಿ ಖುಷಿಯಾಗಿರಬೇಕು ಎಂದರೆ ತಮ್ಮ ಆಸೆಗಳನ್ನು ಸಹ ಮೌನವಾಗಿ ತ್ಯಾಗ ಮಾಡುತ್ತಾರೆ. ಹೊರಗಿನವರಿಗೆ ಅವರು ಐಷಾರಾಮಿ ಜೀವನ ಇಷ್ಟಪಡುವಂತೆ ಕಾಣಬಹುದು, ಆದರೆ ಅವರ ಮನಸ್ಸಿನಲ್ಲಿ ನಡೆಯುವ ತ್ಯಾಗದ ಕಥೆ ಯಾರಿಗೂ ಕಾಣುವುದಿಲ್ಲ. ಒಮ್ಮೆ ಯಾರನ್ನಾದರೂ ತಮ್ಮ ಹೃದಯದಲ್ಲಿ ಸ್ಥಾನ ಕೊಟ್ಟರೆ ಅವರಿಗಾಗಿ ಎಷ್ಟೇ ಕಷ್ಟ ಬಂದರೂ ಹಿಂದೆ ಸರಿಯುವುದಿಲ್ಲ. ಅನೇಕ ಬಾರಿ ತಮ್ಮ ನೋವನ್ನು ಮರೆಮಾಚಿ ಎದುರಿನವರ ಮುಖದಲ್ಲಿ ನಗು ಮೂಡಿಸಲು ಪ್ರಯತ್ನಿಸುತ್ತಾರೆ. ಇದೇ ಕಾರಣಕ್ಕೆ ತುಲಾ ರಾಶಿಯವರು ಹೊರಗೆ ಬಲಿಷ್ಠರಂತೆ ಕಂಡರೂ ಒಳಗೆ ತುಂಬ ಭಾವನಾತ್ಮಕರಾಗಿರುತ್ತಾರೆ.
ಅವರು ಪ್ರೀತಿಯನ್ನು ಆಟವಾಗಿ ನೋಡುವುದಿಲ್ಲ. ಅದು ಅವರ ಜೀವನದ ಅತ್ಯಂತ ಪವಿತ್ರವಾದ ಬಾಂಧವ್ಯ. ಮೂರನೇ ಮತ್ತು ಅತ್ಯಂತ ಆಳವಾದ ರಹಸ್ಯ, ಒಮ್ಮೆ ಮನಸ್ಸು ಮುರಿದರೆ ಮತ್ತೆ ಹಿಂದಿರುಗದ ನಿರ್ಧಾರ. ತುಲಾರಾಶಿಯವರು ಯಾರ ಮೇಲೂ ದ್ವೇಷ ಇಟ್ಟುಕೊಂಡು ಬದುಕುವುದಿಲ್ಲ. ಸೇಡು ತೀರಿಸಿಕೊಳ್ಳುವ ಸ್ವಭಾವವೂ ಇಲ್ಲ. ಆದರೆ ಯಾರಾದರೂ ಅವರ ನಂಬಿಕೆಯನ್ನು ಒಡೆದರೆ, ಅವರ ಪ್ರೀತಿ ಮತ್ತು ಗೌರವವನ್ನು ತುಳಿದರೆ, ಅವರು ಒಂದು ದಿನ ಸಂಪೂರ್ಣ ಮೌನವಾಗಿ ಬಿಡುತ್ತಾರೆ. ಆ ಮೌನವೇ ಅವರ ಕೊನೆಯ ಉತ್ತರ. ಅವರು ಕ್ಷಮಿಸುತ್ತಾರೆ, ಆದರೆ ಮತ್ತೆ ಮೊದಲಿನಂತೆ ಮನಸ್ಸು ತೆರೆದುಕೊಳ್ಳುವುದಿಲ್ಲ. ಆ ವ್ಯಕ್ತಿಯನ್ನು ದ್ವೇಷಿಸುವುದಿಲ್ಲ, ಆದರೆ ತಮ್ಮ ಬದುಕಿನ ಪುಸ್ತಕದಿಂದ ಆ ಅಧ್ಯಾಯವನ್ನೇ ಶಾಶ್ವತವಾಗಿ ಮುಚ್ಚಿಬಿಡುತ್ತಾರೆ. ಮತ್ತೆ ಆ ಸಂಬಂಧದ ಬಗ್ಗೆ ನಿರೀಕ್ಷೆ ಇಡುವುದಿಲ್ಲ. ತಮ್ಮ ನೋವನ್ನು ಯಾರಿಗೂ ಹೇಳದೆ ಅದನ್ನೇ ಶಕ್ತಿಯಾಗಿ ಮಾಡಿಕೊಂಡು ಜೀವನದಲ್ಲಿ ಮುಂದೆ ಸಾಗುತ್ತಾರೆ. ಅವರ ದೊಡ್ಡ ಪ್ರತೀಕವೆಂದರೆ ಯಶಸ್ಸು. ತಮಗೆ ನೋವು ಕೊಟ್ಟವರಿಗೆ ಉತ್ತರ ಕೊಡುವುದಕ್ಕಿಂತ ತಮ್ಮ ಜೀವನವನ್ನು ಎತ್ತರಕ್ಕೆ ಕೊಂಡೊಯ್ಯುವುದನ್ನೇ ಅವರು ಆರಿಸಿಕೊಳ್ಳುತ್ತಾರೆ. ಸ್ನೇಹಿತರೆ, ಈಗ ನಿಮ್ಮ ಜೀವನದಲ್ಲಿ ಒಂದು ಹೊಸ ತಿರುವು ಬರಲಿದೆ. 2026ನೇ ವರ್ಷದಲ್ಲಿ ತುಲಾರಾಶಿಯವರ ಮೇಲೆ ಶುಕ್ರನ ಕೃಪೆ ಮತ್ತು ಶನಿಯ ಕರ್ಮಫಲದ ಆಶೀರ್ವಾದ ವಿಶೇಷವಾಗಿ ಕೆಲಸ ಮಾಡುವ ಸಮಯ ಆರಂಭವಾಗುತ್ತಿದೆ ಎಂಬ ಜ್ಯೋತಿಷ್ಯ ನಂಬಿಕೆ ಇದೆ. ದೀರ್ಘಕಾಲದಿಂದ ನಿಂತಿದ್ದ ಕೆಲಸಗಳು ಪೂರ್ಣಗೊಳ್ಳಬಹುದು. ಆರ್ಥಿಕ ಸ್ಥಿರತೆ ಹೆಚ್ಚಾಗಬಹುದು. ಹೊಸ ಅವಕಾಶಗಳು ಬರಬಹುದು. ಸಂಬಂಧಗಳಲ್ಲಿ ಇದ್ದ ತಪ್ಪು ತಿಳುವಳಿಕೆ ಕಡಿಮೆಯಾಗಬಹುದು. ಆದರೆ ಈ ಸಮಯದ ಲಾಭ ಪಡೆಯಬೇಕಾದರೆ ಒಂದು ಮುಖ್ಯ ವಿಷಯ ನೆನಪಿಡಿ. ಎಲ್ಲರನ್ನೂ ಖುಷಿಪಡಿಸಲು ನಿಮ್ಮ ಕನಸುಗಳನ್ನು ತ್ಯಾಗ ಮಾಡಬೇಡಿ. ನಿಮ್ಮ ಮನಸ್ಸು ಹೇಳುವ ದಾರಿಯಲ್ಲಿ ಆತ್ಮವಿಶ್ವಾಸದಿಂದ ನಡೆಯಿರಿ. ಇನ್ನೊಂದು ಪ್ರಮುಖ ಸಲಹೆ, ನಿಮ್ಮ ಯೋಜನೆಗಳು, ನಿಮ್ಮ ಸಾಧನೆಗಳು ಮತ್ತು ನಿಮ್ಮ ಮುಂದಿನ ಗುರಿಗಳನ್ನು ಎಲ್ಲರ ಮುಂದೆ ಹೇಳಿಕೊಳ್ಳಬೇಡಿ. ಮೌನವಾಗಿ ಶ್ರಮಿಸಿ. ನಿಮ್ಮ ಯಶಸ್ಸೇ ನಿಮ್ಮ ಪರವಾಗಿ ಮಾತನಾಡುವ ದಿನವನ್ನು ಕಾಯಿರಿ. ಏಕೆಂದರೆ ತುಲಾರಾಶಿಯವರ ನಿಜವಾದ ಶಕ್ತಿ ಅವರ ಮಾತುಗಳಲ್ಲಿ ಅಲ್ಲ, ಅವರ ವ್ಯಕ್ತಿತ್ವದಲ್ಲಿ, ಅವರ ಪ್ರಾಮಾಣಿಕತೆಯಲ್ಲಿ ಮತ್ತು ಅವರ ಸಮತೋಲನದ ಬದುಕಿನಲ್ಲಿ ಅಡಗಿದೆ. ಸ್ನೇಹಿತರೆ, ತುಲಾರಾಶಿಯವರು ಈ ಭೂಮಿಗೆ ಬಂದಿರುವುದು ಕೇವಲ ತಮ್ಮ ಜೀವನಕ್ಕಾಗಿ ಅಲ್ಲ. ಅವರು ಸಂಬಂಧಗಳನ್ನು ಉಳಿಸಲು, ನ್ಯಾಯವನ್ನು ಕಾಪಾಡಲು, ಪ್ರೀತಿಗೆ ಮೌಲ್ಯ ನೀಡಲು ಮತ್ತು ಎಲ್ಲರ ಬದುಕಿನಲ್ಲಿ ಸಮತೋಲನವನ್ನು ತರಲು ಜನಿಸಿದವರು. ಅವರ ಹೃದಯದ ಕರುಣೆ, ಅವರ ಮೌನದ ಜ್ಞಾನ ಮತ್ತು ಅವರ ಆತ್ಮದ ಸೌಂದರ್ಯವೇ ಅವರಿಗೆ ದೇವರು ನೀಡಿರುವ ಅಪರೂಪದ ವರ. ಈ 3 ಮಹಾರಹಸ್ಯಗಳನ್ನು ತಿಳಿದ ನಂತರ ನಿಮ್ಮೊಳಗಿನ ಆ ದೈವಿಕ ಶಕ್ತಿಯನ್ನು ಎಚ್ಚರಗೊಳಿಸಿ. ನಿಮ್ಮ ನಿಜವಾದ ಸಮಯ ಈಗ ಆರಂಭವಾಗಬಹುದು. ನಿಮ್ಮ ಜೀವನದ ಹೊಸ ಅಧ್ಯಾಯವು ನಿಮ್ಮನ್ನು ನೀವು ಊಹಿಸದಷ್ಟು ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಸ್ನೇಹಿತರೆ, ತುಲಾರಾಶಿಯ ಈ 3 ಮಹಾರಹಸ್ಯಗಳನ್ನು ಯಾವುದು ನಿಮ್ಮ ಜೀವನಕ್ಕೆ ಹೆಚ್ಚು ಹೊಂದಿಕೆಯಾಗುತ್ತದೆ ಎಂದು ಕಮೆಂಟ್ನಲ್ಲಿ ತಪ್ಪದೆ ತಿಳಿಸಿ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ವಿಡಿಯೋವನ್ನು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಕುಟುಂಬದವರು ಹಾಗೂ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ರಾಶಿ ಭವಿಷ್ಯ, ಜ್ಯೋತಿಷ್ಯ ಮಾಹಿತಿ ಮತ್ತು ಜೀವನಕ್ಕೆ ಪ್ರೇರಣೆ ನೀಡುವ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ರಾಶಿಯ ಮಹಾರಹಸ್ಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಶ್ರೀ ಮಹಾಲಕ್ಷ್ಮಿ ಹಾಗೂ ಶ್ರೀ ದುರ್ಗಾದೇವಿಯ ಕೃಪೆ ನಿಮ್ಮ ಮೇಲಿರಲಿ. ಧನ್ಯವಾದಗಳು.